IPL ಶುರುವಾಗಿ ನಾಳೆಗೆ ಒಂದು ವಾರ ಆಗುತ್ತೆ. ಶನಿವಾರ ಮೊದಲನೇ ಮ್ಯಾಚು RCB ವರ್ಸಸ್ SRH ಆಡಿದ್ದು. ಹೇಗೆ ನಡೀತಾ ಇದೆ, ಎಕ್ಸೈಟ್ಮೆಂಟು ಒಂಥರ ಅದೇ ರೀತಿಲಿ ಕಾಣಿಸ್ತಾ ಇದೆಯಾ? ಮೊದಲನೇ ವಾರದಲ್ಲಿ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ನಿಮಗೆ ಅಂತಂದರೆ ನನಗೆ ಅಷ್ಟೊಂದೇನು ಅನ್ನಿಸ್ಲಿಲ್ಲ. ಯಾಕಂದರೆ RCB ಮತ್ತು MI ಆಡ್ತಾ ಇರೋ ರೀತಿ ಒಂದು ಹಂತದಲ್ಲಿದ್ದರೆ ಇನ್ನು ಬೇರೆ ಟೀಮೆಲ್ಲ ಇನ್ನೊಂದು ಹಂತದಲ್ಲಿ ಆಡ್ತಾ ಇದ್ದಾರೆ. ಅವರೆಲ್ಲ ಅಷ್ಟೊಂದು ಭರವಸೆ ಮೂಡಿಸ್ತಾ ಇದ್ದಾರೆ. ಏನು ಕತೆ, ಅದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ ವಿಡಿಯೋ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಎಲ್ರಿಗೂ ಚಾನಲ್ಗೆ ಸ್ವಾಗತ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶರತ್. ಏನಪ್ಪ, RCB ವರ್ಸಸ್ MI ಒಂದು ಫೈನಲ್ ಆಡಿಸ್ಬಿಟ್ಟು ಅಥವಾ ಫೈನಲ್ ಬರ್ತ್ನ ಅಲ್ಲಿ ಅವ್ರಿಗೆ ರಿಸರ್ವ್ ಮಾಡಿ ಇಟ್ಬಿಡೋಣ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ನನಗಂತೂ ಹಂಗೆ ಅನ್ನಿಸ್ತದೆ. ಯಾಕಂದರೆ ಎಲ್ಲ ಆ್ಯಂಗಲಲ್ಲೂ ನೋಡಿದ್ರೆ RCB ಮತ್ತು MI ಹತ್ತಿರದಲ್ಲಿ ಕಾಣಿಸ್ತಾ ಇದ್ದಾರೆ. ಅವರೇ ಫೈನಲಿಸ್ಟ್ಸ್ ಅನ್ನೋ ಥರ. ತುಂಬ ಅರ್ಲಿ, ಏನಪ್ಪ ಈಗಲೇ ಹೇಳ್ತಾ ಇದ್ರೆ, ಏನು ಭವಿಷ್ಯ ಹೇಳ್ತೀಯ ನೀನು ಅಂದರೆ ಅವೆಲ್ಲ ಏನಲ್ಲ, ಸುಮ್ಮನೆ ಒಂದು ಗೆಸ್ಸಿಂಗ್ ಅಥವಾ ನನ್ನ ಬೆಟ್ RCB ವರ್ಸಸ್ MI ಅಂತ ಅನ್ಕೋಬೋದು. ಈ ಹಂತದಲ್ಲಿ ಅವರು ಎಲ್ಲರೂ ಆಡ್ತಾ ಇರೋದು ನೋಡೋಣ ಹೇಗೆ ಮುಂದುವರಿಯುತ್ತೆ ಸೀರೀಸಲ್ಲಿ ಅಂತ. RCB ವರ್ಸಸ್ SRH ಮ್ಯಾಚ್ ಆಯಿತು. SRH ಬಗ್ಗೆ RCB ಬಗ್ಗೆ ಎಲ್ಲ ಮಾತಾಡಾಗಿತ್ತು. ಅದಾದಮೇಲೆ ಎರಡನೇ ಮ್ಯಾಚ್ ನಡೆದಿದ್ದು KKR ವರ್ಸಸ್ MI ಮಾತ್ರ ಸೂಪರ್ ಸ್ಟ್ರಾಂಗಾಗಿ ಕಾಣಿಸಿದ್ರು. ಆ ಮ್ಯಾಚಲ್ಲಿ MI ಸ್ಟ್ರಾಂಗ್ ಏರಿಯಾ ಅಂತ ನೋಡ್ಕೊಂಬಂದರೆ ಬ್ಯಾಟಿಂಗು ಮಾತಾಡೋಗೆ ಎಲ್ಲ ರೋಹಿತ್ ಶರ್ಮಾ, ಏನು ವಿಂಟೇಜ್ ರೋಹಿತ್ ಶರ್ಮಾ, ಎಲ್ಲ ಪರಿಪಕ್ವವಾಗಿ ಎಲ್ಲರೂ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಬೇರೆ ಹಂತದಲ್ಲೇ ಆಡ್ತಾಯಿದ್ದಾರೆ. ರೋಹಿತ್ ಶರ್ಮಾನು ಅವ್ರ ಸಖತ್ತರು, ಜೊತೆಗೆ ಕಾಣಿಸಿದ್ದವ್ರ ಜೊತೆಗೆ ರಯಾನ್ ರಿಕಲ್ಟನ್ನು, ಆ ಮನುಷ್ಯನೂ ಅಷ್ಟೇ 81, 78 ಎಲ್ಲ ಹೊಡೆದು KKRಗೆ ಹೆಸರಿಲ್ಲಂಗೆ ಹೊಡೆದಾಕ್ಬಿಟ್ರು. ಬಟ್ MI ಒಂದೇ ಒಂದು ಏರಿಯಾ ಅಡ್ರೆಸ್ ಮಾಡಬೇಕಾಗಿ ಬರ್ಬೋದಂಥ ವಿಷಯ ಏನು ಅಂತಂದರೆ ಬೌಲಿಂಗ್ ಇರ್ಬೋದು. ಯಾಕಂದರೆ ಬುಮ್ರಾ ಮೇಲೆ ಒಂದು ಸ್ವಲ್ಪ ಡಿಪೆಂಡೆನ್ಸಿ ಜಾಸ್ತಿ. ಆ್ಯಂಡ್ ಆಲ್ಸೋ ಹಾರ್ದಿಕ್ ಪಾಂಡ್ಯ ಕ್ಲಿಕ್ ಆಗಲೇಬೇಕು. ಅವ್ರಿಗಿಲ್ಲ ಅಂತಂದರೆ ಬೇರೆಯವರೆಲ್ಲ ಕೈಗೆ ಬರ್ತಾಯಿದ್ದಾರೆ ಅಥವಾ ಅವ್ರನ್ನೆಲ್ಲ ಈಸಿಯಾಗೆ ಪಿಕ್ ಮಾಡ್ತಾಯಿದ್ದಾರೆ ಬೇರೆ ಟೀಮ್ ಅವರು. ಆ ಕಾರಣಕ್ಕೆ MI ಅದೊಂದು ಅಡ್ರೆಸ್ ಮಾಡ್ಕೋಬೇಕು. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ. ಒಳ್ಳೆ ಬ್ಯಾಲೆನ್ಸ್ ಟೀಮು. ಸ್ಯಾಂಟ್ನರ್ ಬೇರೆ ಬರೋ ಥರ ಇದೆ. ವಿಲ್ ಜಾಕ್ಸ್ ಇನ್ನೂ ಆಡಿರಲಿಲ್ಲ ಸರಿಯಾಗಿ, ಐ ಡೋಂಟ್ ನೋ. ಸೊ MI ಮಾತ್ರ ಒಂದು ಸ್ಟ್ರಾಂಗ್ ಟೀಮ್ ಅಂತ ಅಂದ್ಕೊಂಬಿಡೋಣ. ನೆಕ್ಸ್ಟ್ ಮಾತಾಡಬೇಕು ಅಂತಂದರೆ ಅವ್ರ ಜೊತೆಗೆ ಆಡಿದ್ದು KKR ಹೇಗೆ ಕಾಣಿಸ್ತಿದ್ದಾರೆ ಅಂದರೆ ತುಂಬ ಕಳಪೆಯಾಗಿ ಕಾಣಿಸ್ತಾ ಇದ್ದಾರೆ. KKR ಪರಿಸ್ಥಿತಿ ಎಲ್ಲೋ ಅಧೋಗತಿ ಮುಟ್ಬಿಟ್ಟಿದೆ. ಏನಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಅಡ್ರೆಸ್ ಮಾಡಬೇಕಾಗಿರೋ ವಿಷಯ ಎಲ್ಲಿಂದನೋ ಅಡ್ರೆಸ್ ಮಾಡಬೇಕಾಗಿತ್ತು. ಅಜಿಂಕ್ಯ ರಹಾನೆನ ತೊಗೊಂಡು ಅವನ್ನ ಕ್ಯಾಪ್ಟನ್ ಬೇರೆ ಮಾಡಿಸಿದ್ದಾರೆ. ನನ್ನ ಲೆಕ್ಕದಲ್ಲಿ ಅದು ಎಷ್ಟೇ ಕಷ್ಟಪಟ್ಟರು ನನಗೆ ಅಜಿಂಕ್ಯ ರಹಾನೆನ T20 ಫಾರ್ಮ್ಯಾಟಲ್ಲಿ ಒಪ್ಕೊಳ್ಳೋಕೆ ನನಗಂತೂ ಮನಸ್ಸು ಒಪ್ಪೋದೇ ಇಲ್ಲ. ಟೆಸ್ಟ್ ಮ್ಯಾಚ್ ಕ್ರಿಕೆಟರು ಪಾಪ ಎಲ್ಲ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು ಫಸ್ಟ್ ಮ್ಯಾಚಲ್ಲಿ ಎಲ್ಲ ಸರಿ. ಬಟ್ ಅಂದ್ರೂ T20 ಫಾರ್ಮ್ಯಾಟ್, ಅದರಲ್ಲೂ IPL ಅಂತ ಒಂದು ಲೀಗು, ಇದರಲ್ಲೆಲ್ಲ ಆಗೋವಂಥ ಮನುಷ್ಯ ಅಲ್ಲ. ಈ ಕಾರಣಕ್ಕೆ ನನಗೆ KKRಲ್ಲಿ ತುಂಬ ವಿಷಯಗಳು ಅಡ್ರೆಸ್ ಮಾಡಬೇಕು. ಅವರು ಅದರಲ್ಲೂ ಕ್ಯಾಮ್ರನ್ ಗ್ರೀನು ಏನು ಹೆವಿ ದುಡ್ಡು ಕೊಟ್ಬಿಡೋದು, ಏನು ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ಅಂದರೆ ಹಂಗೆ ದುಡ್ಡು ಕೊಟ್ಟು ಎಲ್ಲ ಅವ್ರ ಪ್ಲೇಯರ್ಸ್ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು, ಇದೊಂದು ನಮ್ಮ ಪ್ರತೀತಿ. ಅದು ಏನಕ್ಕೆ ಅದನ್ನು ಫಾಲೋ ಮಾಡ್ಕೊಂಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರೇನು ಮೇಲಿಂದ ಇಳಿದು ಬಂದಿದ್ದಾರೆ ಏನು ಅಂತ. ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಆಡ್ತಾರೆ ಎಲ್ಲ ಸರಿ. ಬಟ್ ಕ್ಯಾಮ್ರೂನ್ ಗ್ರೀನ್ಗೆ ಏನು ಆ ಮನುಷ್ಯ ಇವಾಗಂತೂ ಆಡ್ತಾ ಇರೋ ರೀತಿ ನೋಡಿದ್ರೆ ಆ ಮನುಷ್ಯನ ಫ್ರೇಮ್ ಆಫ್ ಮೈಂಡು ಏನು ಅಂತ ಸರಿಯಾದ ಇದ್ದಂಗಂತೂ ಕಾಣಿಸ್ತಾ ಇಲ್ಲ ಆನ್ ದಿ ಗ್ರೌಂಡ್ ನೀವು ಗಮನಿಸ್ಕೊಂಬಂದರೆ. ನೆನ್ನೆನೂ ಏನು ಫೇಲ್ಯೂರು, ಅದು ರನ್ಔಟ್ ಆಯಿತು, ಅನ್ಫಾರ್ಚುನೇಟ್ ಅನ್ನೋಣ. ಬಟ್ ಅಂದ್ರೂ 24 ಕೋಟಿ ಎಲ್ಲ ಕೊಟ್ಬಿಟ್ಟು ತೊಗೊಂಬಂದಿದ್ದಾರೆ. ರಹಾನೆ ಮತ್ತು ಕ್ಯಾಮ್ರನ್ ಗ್ರೀನು ವೀಕ್ ಏರಿಯಾಸು, ಸಿಕ್ಕಾಪಟ್ಟೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಬ್ಯಾಟಿಂಗಲ್ಲಿ. ಬೌಲಿಂಗಲ್ಲೂ ಅಷ್ಟೇ ಅವರು ಮೇಯ್ನ್ ವೆಪನ್ನು ವರುಣ್ ಚಕ್ರವರ್ತಿ, ಆ ಮನುಷ್ಯ ಫಾರ್ಮಲ್ಲಿಲ್ಲ. ಅದು ಬಿಟ್ಟರೆ ಇನ್ನಿರೋದೆಲ್ಲ ಯಾರ್ಯಾರು, ವೈಭವ್ ಅರೋರಾ ಅವರೆಲ್ಲ ಇದ್ದಾರೆ. ಅದು ಬಿಟ್ಟರೆ ಮುಜರ್ಬಾನಿ ಮೇಲೆ ಹೆವಿ ಡಿಪೆಂಡೆನ್ಸಿ. ನೆನ್ನೆ ಪಾಪ ಕಷ್ಟಪಟ್ಟು ಚೆನ್ನಾಗೇ ಮಾಡಿದ್ರು. KKR ಈಸ್ ನಾಟ್ ಎ ಟೀಮ್ ಟು ವಾಚ್ ಔಟ್. ದೇವರ ಮುಂದಕ್ಕೆ ಬರೋದು ಡೌಟ್. ಯಾಕಂದರೆ ಎಲ್ರಿಗೂ ಈಸಿಯಾಗಿ ಹೊಡೆದಾಕುವಂತ ನೆನ್ನೆ ಅವ್ರ ಮನೇಲೇ ಹೊಡೆಸ್ಕೊಂಡಿದ್ದಾರೆ. ಅದು ಟಾಸ್ ಬೇರೆ ವಿನ್ನಾಗಿ ಪ್ರಯೋಜನ ಇಲ್ದಂಗೆ ಆಗೋಯ್ತು. ಅದೊಂದು. ನೆಕ್ಸ್ಟ್ ಮ್ಯಾಚು ಆಡಿದ್ದು CSK ವರ್ಸಸ್ RR. ಮೊದಲು ಗೆದ್ದಿದ್ದ ಟೀಮು RR ಬಗ್ಗೆ ಮಾತಾಡೋಣ. RR ಒಂದು ಪ್ರಾಮಿಸಿಂಗ್ ಆಗೇ ಕಾಣಿಸಿದ್ರು ಅವತ್ತಿನ ಮ್ಯಾಚಲ್ಲಿ ಅಫ್ಕೋರ್ಸ್. ಯಾಕಂದರೆ ಬ್ಯಾಟಿಂಗ್ ಸಖತ್ ಸ್ಟ್ರಾಂಗ್ ಆಗೇ ಇದ್ದಾರೆ. ಸೂರ್ಯವಂಶಿ ಏನು ಹೊಡೆದಿದ್ದು ಅವತ್ತು 52 ರನ್ನು 17 ಬಾಲು. ಅವ್ರದ್ದು ಚೆನ್ನಾಗೇ ಇದೆ ಟೀಮು. ಯಾಕಂದರೆ ಸ್ಟ್ರಾಂಗಾಗೇ ಕಾಣಿಸ್ತಾರೆ ಬ್ಯಾಟಿಂಗು. ಬೌಲಿಂಗ್ ಒಂದು ಸ್ವಲ್ಪ ಆರ್ಚರು ಮತ್ತು ಜಡೇಜಾ ಮೇಲೆ ಹೆವಿ ಡಿಪೆಂಡೆನ್ಸಿ ಅಂತ ಅನ್ಕೋಬೇಕು. ಬಟ್ ಓಕೆ, ಒಂದು ಹಂತಕ್ಕೆ ಕಾಂಪಿಟೇಷನ್ ಕೊಡೋವಂಥ ಟೀಮು RR. ಅದನ್ನು ಒಂದು ಪಾಸಿಂಗ್ ಮಾರ್ಕ್ಸ್ ಯಾರು ಕೊಡ್ಬೋದು ಅಟ್ಲೀಸ್ಟು. ಬಟ್ CSK ಏನು ಗುರು, ಅದು ಫುಲ್ಲು ಧೋನಿ ಆಡ್ತಾಯಿಲ್ಲ. ಡೆವಾಲ್ಡ್ ಬ್ರೆವಿಸ್ಸು, ಜೂನಿಯರ್ ABD, ಆ ಮನುಷ್ಯನು ಆಡ್ತಾ ಇಲ್ಲದೆ ಇರೋ ಕಾರಣಕ್ಕೆ ಅವ್ರೇನು ಅಷ್ಟೊಂದು ವೀಕ್ ಆಗಿ ಹೋಗ್ಬಿಟ್ರೆ. ಧೋನಿ ಇದ್ದರೆ ಒಂದು ಹಂತಕ್ಕೆ ಬೇರೆ ಸ್ಟ್ರಾಂಗು ಹೋಲ್ಡು ಅಥವಾ ಒಂದು ಕಾನ್ಫಿಡೆನ್ಸೇ ಬೇರೆ ಇರುತ್ತೆ ಅಂತಂದೋಣ. ಬಟ್ ಅಂದ್ರೂ ಅಲ್ಲಿರೋರೆಲ್ಲರೂ ಯಾರು ಪ್ರಯೋಜನ ಇಲ್ದಂಗೆ ಪರ್ಫಾರ್ಮೆನ್ಸು ಕಾಣಿಸ್ತಾ ಇಲ್ಲ, ಏನೂ ಇಲ್ಲ.
ಸ್ಯಾಮ್ಸನ್ ಮೇಲೆ ಹೆವಿ ಡಿಪೆಂಡೆನ್ಸಿ, ಬಂದು ಹೊಡೆದಂಗೆ, ಆ ಮನುಷ್ಯ ಗೊತ್ತಲ್ಲ, ಬಂದರೆ ಲಾಟ್ರಿ ಬಂದಂಗೆ, ಇಲ್ಲ ಅಂತಂದರೆ ಏನೂ ವಿಷಯನೇ ಇಲ್ಲ. ಬೌಲಿಂಗ್ ಮಾತಾಡೋಂಗಿಲ್ಲ, ಯಾರಿದ್ದಾರೆ ಬೌಲರ್ಸ್ ಅಂತ ಹುಡುಕಬೇಕು. ನೂರ್ ಅಹ್ಮದ್ ಅಂತೆ ಕಾಂಬೋಜು, ನೂರ್ ಅಹ್ಮದ್ ಕ್ಲಿಕ್ ಆಗಬೇಕು. ಸೊ CSK ಈ ಸೀಸನಲ್ಲಿ ನನ್ನ ಲೆಕ್ಕದಲ್ಲಿ ಏನು ಪರಿಗಣನೆಗೆ ಇಟ್ಕೊಳ್ಳೋಕ್ಕಾಗಲ್ಲ. ನಾಳೆ ಮ್ಯಾಚು, ಇನ್ನು ಸಂಡೇ ಮ್ಯಾಚೂ ಅಷ್ಟೇ, ಏನು ನಮ್ಮದು RCB ವರ್ಸಸ್ CSK ಒಂಥರ ಇಂಟ್ರೆಸ್ಟೇ ಇಲ್ಲದೇ ಇರೋ ಥರ. ಯಾಕಂದರೆ CSK ಅಂದರೆ ಹೆಂಗಿರ್ತಾಯಿತ್ತು RCB ವರ್ಸಸ್ CSK ಅಂತ, ಏನೋ ಅಷ್ಟೊಂದು ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇಲ್ಲ ಸಂಡೇ ಮ್ಯಾಚ್ಗೆ. ಏನು ಸ್ಟೇಡಿಯಮ್ಗೆ ಹೋಗಿ ನೋಡಬೇಕಾ, ಅದೊಂದು ಮಜಾ ಬರುತ್ತಾ, ಅದೇನು ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಅಂತೂ ಇಲ್ಲ. ಯಾಕಂದರೆ ಧೋನಿನೂ ಇರಲ್ಲ, ಆ್ಯಂಡ್ ಅವ್ರು ಆಡ್ತಾ ಇರೋ ರೀತಿಗೆ ಸಿಂಗಲ್ ಒನ್ ಸೈಡೆಡ್ ಸರ್ರಿ ಹೊಡೆದಾಕ್ತಾರೆ ಅನಿಸುತ್ತೆ RCB. ಅನಿಸುತ್ತೆ, ಏನು ಹೊಡೆದು ಹಾಕ್ತಾರೆ ಡೆಫಿನೆಟ್ಲಿ. ಸೊ ಆ ಕಾರಣಕ್ಕೆ CSK ಪರಿಸ್ಥಿತಿ ಅಲ್ಲಿದೆ. ನೆಕ್ಸ್ಟ್ ಆಡಿದ್ದು GT ವರ್ಸಸ್ PBKS. ಇದರಲ್ಲಿ ಮತ್ತೆ ಅಗೇನ್ PBKS ಗೆದ್ದಿದ್ದ ಟೀಮು, ಅದ್ರ ಬಗ್ಗೆ ಮಾತಾಡೋಣ. PBKS ಒನ್ ಆಫ್ ದಿ ಪ್ರಾಮಿಸಿಂಗ್ ಟೀಮು, ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಲಾಸ್ಟ್ ಇಯರ್ ರನ್ನರ್ಸ್ ಅಪ್ಪು ಆ್ಯಂಡ್ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ. ಒಳ್ಳೆ ಟಾಪ್ ಆರ್ಡರ್ ಇದೆ. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡ್ತಾರೆ. ಇನ್ನೂ ಅವರೆಲ್ಲ ಫಾರ್ಮಿಗೆ ಬಂದು ಒಂದು ರಿದಮಿಗೆ ಬಂದ್ಬಿಟ್ರು ಅಂತಂದರೆ ಸರಿ ಹೊಡಿತಾರೆ. ಶಶಾಂಕ್ ಸಿಂಗು, ಸ್ಟಾಯ್ನಿಸ್ಸು ಇವರೆಲ್ಲರೂ ಇನ್ನೂ ಫಾರ್ಮಿಗೆ ಬಂದು ರನ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸಖತ್ ಹೆದರಿಕೆ ಹುಟ್ಟಿಸೋವಂಥ ಬ್ಯಾಟಿಂಗ್ ಲೈನಪ್ ಅಂತಲೇ ಹೇಳಬೇಕು. ಕೂಪರ್ ಕಾನ್ಲೆ ಮೊನ್ನೆ ನಿಂತ್ಕೊಂಡು ಸರ್ರಿ ಹೊಡೆದಿದ್ದು, ಆ ಮನುಷ್ಯನು 72 ನಾಟ್ ಔಟು. ಸಖತ್ ಮ್ಯಾಚು, ಖುಷಿ ಆಯಿತು. ಅದೊಂದು 162 ಚೇಸ್ ಮಾಡ್ತಾಯಿದ್ದು. ಅದು ಬಿಟ್ಟರೆ ಅವ್ರ ಕಡೆ ಬೌಲಿಂಗು ಅಷ್ಟೇ ಚೆನ್ನಾಗೇ ಇದೆ. ವೈಶಾಖ್ ವಿಜಯ್ ಕುಮಾರ್, ನಮ್ಮ ಕರ್ನಾಟಕದ ಹುಡುಗ, 34ಕ್ಕೆ 3 ತೆಗೆದಿದ್ದು. ಚಾಹಲ್ ಬೇರೆ ಇದ್ದಾರೆ, ಹಳೆ ವೆಪನ್ನು, ಒಂಥರ ರೀಡ್ ಮಾಡೋಕ್ಕಷ್ಟೇ. ಎಷ್ಟೊಂದು ಬ್ಯಾಟ್ಸ್ಮನ್ಗಳಿಗೆ ಇನ್ನೂ ಕಷ್ಟಪಡ್ತಾನೆ ಇರ್ತಾರೆ. ಹರ್ಷ್ದೀಪು ಎಲ್ಲ ಸಖತ್ ಬೌಲಿಂಗು ಇದೆ. ಒಳ್ಳೆ ಬ್ಯಾಲೆನ್ಸ್ ಟೀಮು. PBKS ಟೀಮ್ ಟು ವಾಚ್ ಔಟ್. ಮುಂದಕ್ಕೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿರೋ ಹಾಗೆ, ಅವರು ಪ್ಲೇ ಆಫ್ ಬಂದೇ ಬರ್ತಾರೆ. GT ಹೇಗೆ ಅಂತಂದರೆ ಇದೊಂಥರ ಸಮಸ್ಯೆ, ಅದು ಆ್ಯಂಡ್ ಆಲ್ಸೋ ಸ್ಟ್ರಾಂಗ್ನೆಸ್ ಎರಡೂ ಕಾಣಿಸ್ತಾ ಇದೆ. ಆ ಮ್ಯಾಚ್ ಸೋತರು, ದಟ್ಸ್ ಓಕೆ. ಬಟ್ ಅವ್ರಿಗೆ ಬ್ಯಾಟಿಂಗ್ ಚೆನ್ನಾಗೇ ಇದೆ. ಒಳ್ಳೆ ಚೆನ್ನಾಗಿ ಅಂದರೆ ಒಂಥರ ಹೆದರಿಕೆ ಹುಟ್ಟಿಸೋಂಗೇ ಇದೆ ಆ್ಯಕ್ಚುಲಿ. ಬಟ್ಲರ್ ಮತ್ತು ಶುಭನ್ ಗಿಲ್ ಕ್ಯಾಪ್ಟನ್ಸಿ. ಬಟ್ಲರ್ ಇದ್ದಾರೆ, ಗ್ಲೆನ್ ಫಿಲಿಪ್ಸು, ಶಾರುಖ್ ಖಾನು, ಟೆವಾಟಿಯಾ ಒಂಥರ ಸಖತ್ತಾಗೆ ಸ್ಟ್ರಾಂಗಾಗೆ ಕಾಣಿಸ್ತಾರೆ. ಬೌಲಿಂಗಲ್ಲೂ ಒಂದು ಹಂತಕ್ಕೆ ಓಕೆ, ಬಟ್ ಅಂದ್ರೂ ಅವರು ಎಲ್ಲರೂ ಕ್ಲಿಕ್ ಆಗಬೇಕು. ಯಾಕಂದರೆ ನಮ್ಮ ಪ್ರಸಿದ್ಧ ಕೃಷ್ಣ, ನಮ್ಮ ಕರ್ನಾಟಕದವರು ಮೊನ್ನೆ ಚೆನ್ನಾಗಿ ಆಡಿದ್ರು, 3 ವಿಕೆಟು, ಎಲ್ಲ ಸಂತೋಷ. ಅದನ್ನೇ ಕ್ಯಾರಿ ಮಾಡಬೇಕು. ಆದರೆ ಆ ಮನುಷ್ಯನ ಪಿಕ್ ಮಾಡುವ ಒಂದೊಂದು ಮ್ಯಾಚ್ಗಳು ಸರಿಗೆ 50-60 ಹೊಡೆಯುವಂಥ ಒಂದು ಹವ್ಯಾಸ ಆ ಮನುಷ್ಯನಿಗೂ ಇದೆ. ರಬಾಡ ಕ್ಲಿಕ್ ಆಗಬೇಕು. ರಶೀದ್ ಖಾನು ಯಾಕೋ ಎಲ್ಲರೂ ಪಿಕ್ ಮಾಡಿ ಸರಿ ಹೊಡಿತಾರೆ, ಬಟ್ ಮೊನ್ನೆ ಚೆನ್ನಾಗಿ ಮಾಡಿದ್ರು, 29 ರನ್ ಏನೋ ಅನಿಸುತ್ತೆ. ಸೊ ಬೌಲಿಂಗ್ನ ಒಂದು 50-50 ಅಂತ ಕೊಡೋಣ. ಯಾಕಂದರೆ ವೀಕ್ ಏರಿಯಾನೂ ಇದೆ. ಸುಂದರು, ನಮ್ಮ ವಾಷಿಂಗ್ಟನ್ ಸುಂದರು ಎಲ್ಲ ಇದ್ದಾರೆ. ಸೊ GT ಒಂದು ಹಂತಕ್ಕೆ 50-50 ಟೀಮ್ ಅಂತ ಇಟ್ಕೋಬೋದು. PBKSಗಿನ್ನ ಒಂದು ಹಂತಕ್ಕೆ ಕೆಳಗೇನೆ, ಆ ರೀತಿ ಅಂತ ಅಂದ್ಕೊಂಬಿಡೋಣ. ಅದು ಬಿಟ್ಟರೆ ನೆಕ್ಸ್ಟು LSG ವರ್ಸಸ್ DC. ಇಲ್ಲಿ ಡಿ ಸಿ ಗುರು ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಈ ಸಲ. ಒಳ್ಳೆ ಅವ್ರ ಬ್ಯಾಲೆನ್ಸ್ ಇದೆ ಆ್ಯಂಡ್ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದಾರೆ. ಬ್ಯಾಟಿಂಗಲ್ಲಂತೂ ಏನು ಮಿಲ್ಲರು, ವಿಪ್ರಾಜ್ ನಿಗಮು, ರಿಜ್ವಿ ಮೊನ್ನೆ ಹೊಡೆದಿದ್ದು, ಸ್ಟಬ್ಸು ಎಲ್ಲರೂ ಚೆನ್ನಾಗೇ ಕಾಣಿಸ್ತಾರೆ. KL ರಾಹುಲ್ನು ಇನ್ನೂ ರಿದಮಿಗೆ ಬಂದ್ಬಿಡ್ತು ಅಂತಂದರೆ ಅದು ಬೇರೆ ಅಂತೂ ಕೊಟ್ಟೋಗ್ಬಿಡುತ್ತೆ. ಫಸ್ಟ್ ಬಾಲೇ 0 ಸುತ್ತಿದ್ದು ನಮ್ಮ ಕರ್ನಾಟಕದ ಹುಡುಗ, ಅದೊಂದು ಬೇಜಾರಾಯಿತು. ಕರ್ನಾಟಕದವರೆಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ ಈ ಸೀರೀಸಲ್ಲಿ, ಅದೊಂದು ಖುಷಿ. ಪ್ರಸಿದ್ಧ ಕೃಷ್ಣನೂ ಅಷ್ಟೇ, ವೈಶಾಖ್ ವಿಜಯ್ ಕುಮಾರ್ ಇವರೆಲ್ಲ ಆಡಿದ್ದು ನಮಗೊಂದು ಖುಷಿ ವಿಚಾರ. KL ರಾಹುಲ್ ಹೊಡೆದ್ಬಿಡ್ಬೇಕಾಯಿತು, ಆದರೆ ಫಸ್ಟ್ ಬಾಲೇ 0 ಸುತ್ತಬಿಟ್ಟು ಒಂದು ಬ್ಯಾಲೆನ್ಸ್ ಔಟ್ ಮಾಡಿಬಿಟ್ರು ನಮಗೆಲ್ಲ. ಅದು ಬಿಟ್ಟರೆ DC ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಬೌಲಿಂಗಲ್ಲೂ ಅಷ್ಟೇ ಎನ್ಗಿಡಿದು ವೇರಿಯೇಷನ್ಸು ಮತ್ತು ಆಫ್ ಕಟ್ಟರು ಪಿಕ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಸಖತ್ ಸ್ಲೋ ಬಾಲ್ಗಳೆಲ್ಲ ಚೆನ್ನಾಗಿ ಆಗ್ತಾಯಿದ್ದಾರೆ. ವಿಕೆಟ್ಸು ಬಂತು ಮೊನ್ನೆ. ನಟರಾಜನು ಅಷ್ಟೇ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಸೊ DC ಈಸ್ ಲುಕಿಂಗ್ ಗುಡ್. ಅದು ಬಿಟ್ಟರೆ DCನ ಓಕೆ PBKS ಸೆಗ್ಮೆಂಟಲ್ಲೇ ಇಡ್ಬೋದು. LSG ಏನು ಪ್ರಯೋಜನ ಇಲ್ಲ. ಇವರು ನಾನು ನೋಡಿರೋಂಗೆ ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ಪೂರಣ್ ಮೇಲೆ. ಪೂರಣ್ ಕ್ಲಿಕ್ ಆದರೆ ಹೊಡೆದ್ರು ಬ್ಯಾಟಿಂಗು, ಇಲ್ಲ ಅಂತಂದ್ರೆ ಇಲ್ಲ. ಇನ್ನು ಅಬ್ದುಲ್ ಸಮದ್ ಇವರೆಲ್ಲ ಡೊಮೆಸ್ಟಿಕ್ ಚೆನ್ನಾಗಿ ಆಡ್ಕೊಂಬಂದಿದ್ದು ಆ ಭರವಸೆನಲ್ಲಿ ಬರ್ತಾಯಿದ್ದಾರೆ. ಬಟ್ ಅಂದ್ರೂ ಮುಂದುವರೆಗೂ ಕರ್ಕೊಂಡು ಹೋಗುವಂಥ ಶಕ್ತಿ ಎಲ್ಲ ಇವರಿಗೆಲ್ಲ ಇದೆಯಾ? ಇಲ್ಲ. ಬದೋನಿ ಇವರೆಲ್ಲರೂ ಒಂದು ಮ್ಯಾಚ್ ಆಡಿದ್ರೆ ಒಂದು ಮ್ಯಾಚ್ ಆಡಲ್ಲ, ಆ ಥರ ಪರಿಸ್ಥಿತಿ. ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲಿದೆ ಅಂತ ಹುಡುಕಬೇಕು. LSGನಲ್ಲಿ ಏನೂ ಪ್ರಯೋಜನ ಇಲ್ಲ. ಅದು ಬಿಟ್ಟರೆ ಬೌಲಿಂಗಲ್ಲಂತೂ ಶಮಿ ಲೀಡು. ಪ್ರಿನ್ಸ್ ಅನ್ನೋ ಮೊನ್ನೆ ಆ ಮನುಷ್ಯನು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಪಾಪ. ಆದರೆ ಒಂದು ಎನರ್ಜಿ ಅಂತೂ ಇತ್ತು ಇನ್ನೂ. ಆದರೆ ಮ್ಯಾಚ್ ಎಕ್ಸ್ಪೀರಿಯೆನ್ಸು, ಈ ಥರದ್ದು ಬಿಗ್ ಸ್ಟೇಜ್ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ಬರಬೇಕು.
ಸೊ ಎಲ್ ಎಸ್ ಜಿನ ಒಂದು ಹಂತಕ್ಕೆ ಕೆಳಗೆ ಅಂತಲೇ ಅಂದ್ಕೊಂಬಿಡೋಣ. ಜಿ ಟಿಗಿನ್ನೂ ಕೆಳಗಡೆ ನನ್ನ ಲೆಕ್ಕದಲ್ಲಿ ಆ ಹಂತಕ್ಕೆ ಎಲ್ ಎಸ್ ಜಿ ಇದ್ದಾರೆ. ಇನ್ನು ಎಲ್ಲರದ್ದು ಮಾತಾಡಾಯ್ತು ಅನ್ಸುತ್ತೆ. ಇನ್ನೇನು ಕೆ ಕೆ ಆರು ಎಸ್ ಆರ್ ಎಚ್ಚು ಅವತ್ತೇ ಹೇಳಾಗಿದೆ ಬೌಲಿಂಗ್ ಎಲ್ಲಿ ಅನ್ನೋದೇ ಕಾಣಿಸ್ತಾ ಇಲ್ಲ. ಆದರೆ ನೆನ್ನೆ ಸ್ವಲ್ಪ ಒಂದು ಹಂತಕ್ಕೆ ಮಾಡಿದ್ರು, ಏನೋ ಕಷ್ಟಪಟ್ಕೊಂಡು ನಿತೀಶ್ ರೆಡ್ಡಿ ಅವರು ಎಲ್ಲ ಮಾಡಿದ್ರು. ಮಲಿಂಗ ಮಾಡಿದ್ರೆ ವರ್ಕ್ ಆಗ್ಬೋದು. ಸಿ ಎಸ್ ಕೆದೆಲ್ಲ ಹೇಳಾಯಿತು. ಇನ್ನೆಲ್ಲ ಮ್ಯಾಚ್ದೂ ಮಾತಾಡಾಗಿದೆ ಎಮ್ ಐ ಆರ್ ಆರ್. ಸೊ ಈ ಪರಿಸ್ಥಿತಿಲಿ ಸೀರೀಸ್ ನಡ್ಕೊಂಡು ಹೋಗ್ತಾ ಇದೆ. ನನ್ನ ಲೆಕ್ಕದಲ್ಲಿ ಟಾಪ್ ಸೆಗ್ಮೆಂಟಲ್ಲಿ ಆರ್ ಸಿ ಬಿ, ಎಮ್ ಐ, ಪಿ ಬಿ ಕೆ ಎಸ್ಸು 3 ಜನ ಅಂತೂ ಕೂರ್ತಾರೆ. ಇನ್ನು ಬಂದರೆ ಬರ್ಬೋದು, ಬರದೇ ಹೇಳೋಕ್ಕಾಗಲ್ಲ ಅನ್ನೋ ಹಂತದಲ್ಲಿ ಡಿ ಸಿ, ಜಿ ಟಿ ಇವರಿದ್ದಾರೆ. ಇನ್ನು ನೆಕ್ಸ್ಟ್ ಎಲ್ಲ ಬರೋರೆಲ್ಲ ಕೆಳಗೆ ಅಂತಲೇ ಅಂದ್ಕೊಂಬಿಡೋಣ. ಯಾಕಂದರೆ ಆರ್ ಆರು ಡಿ ಸಿ, ಜಿ ಟಿ ಒಂದು ಹಂತಕ್ಕೆ ಅವ್ರು 3 ಜನ ಒಂದು ಹಂತದಲ್ಲೇ ಇದ್ದಾರೆ. ಗೆದ್ದಿರೋರು ಅವ್ರುಗಳೇ. ಈಗ ಇವತ್ತಿನ ಮ್ಯಾಚು ಮತ್ತೆ ಸಿ ಎಸ್ ಕೆ ವರ್ಸಸ್ ಪಿ ಬಿ ಕೆ ಎಸ್ಸು. ಈಸಿಯಾಗೆ ಆರಾಮಾಗಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಪಿ ಬಿ ಕೆ ಎಸ್ ಹೊಡೆದಾಕ್ಬಿಡ್ತಾರೆ. ಸಿ ಎಸ್ ಕೆಗೆ ಏನೂ ಚಾನ್ಸೇ ಇರಲ್ಲ. ನಮ್ಮದು ನಾಡಿದ್ದಿರೋದು ಮ್ಯಾಚು ಸಂಡೇ. ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಸಪ್ರೇಟ್ ಪ್ರಿವ್ಯೂ ಆದರೆ ನಾಳೆ ಮಾಡಿ ಪೋಸ್ಟ್ ಮಾಡ್ತೀನಿ. ಸಿಗ್ತಾ ಇರೋಣ ಹೀಗೆ. ಚಾನಲ್ಗೆ ಪ್ರೋತ್ಸಾಹ ಹಾಗೆ ಮುಂದುವರಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಅಂತೇನೋ ಇರುತ್ತಂತೆ, ಅದನ್ನು ಬೇರೆ ಮಾಡಿ ಟ್ರೈ ಮಾಡಿ ನೋಡೋಣ. ನನಗೂ ಖುಷಿಯಾಗುತ್ತೆ. ಸಿಗ್ತಾ ಇರೋಣ ಹೀಗೆ. ಬಾಯ್.